ಮಾವಂದಿರ ಬೇಗ ಬರ್ತೀನಿ ಅಂತ ಹೇಳಿದವರು ಇನ್ನವರೆಗೆ ಬಂದೇ ಇಲ್ವೇ? ಹೊತ್ತು ಬೇರೆ ಹೆತ್ತಿ ಮೇಲೆ ಬರ್ತಾ ಇದೆ, ಕೆಲಸದ ತುಂಬಾ ಇದೆ. ಏನು ಹೋದ್ರು? ತಂಪಿನ ಕಣ್ಣುಗಳಿಗೆ ಬೀಚಿನಿಂದ ನವಿಲೆ ಹಂಚೆ ಕಾಣುವ ಏನಿವಳ ಸೌಂದರ್ಯ, ಇವಳ ಸೌಂದರ್ಯ ಸರಿ ನಾನು ನೋಡಲೇಬೇಕು. ಯಾರು ನೀನು? ಇದ್ದಕ್ಕಿದ್ದಾಗೆ ಒಳ್ಳೆ ಗೂಳಿ ನುಗ್ದ ಹಾಗೆ ನುಗ್ತಾ ಇದೆಯಲ್ಲ. ಹೆಣ್ಣುಮಕ್ಕಳು ಓಡಾಡೋ ದಾರಿಯಲ್ಲಿ ಹೇಗಿರ್ಬೇಕೇನೋ ಪರಿಜ್ಞಾನ ಇಲ್ವ ನಿನಗೆ? ಯಾರೇನು? ನಿನ್ನ ಹೆಸರೇನು? ನನ್ನ ಹೆಸರ ಮೀನ್ಕ ರಸ್. ಇನ್ನು ಅಚ್ಚಕಣ ಸ್ವಚ್ಛವಾಗಿ ಹೇಳ್ಬೇಕಾದ್ರೆ ರಾಜ್ ಅವನೊಳ್ಳೆ ಪೃಥ್ವಿರಾಜ್. ಏನಂದೆ? ಯಾರೋ ನೀನು? ಈ ಊರಾಗ ಶ್ರೀಮಂತ ಜಯರಾಜನ ಆಪ್ತ ಸ್ನೇಹಿತ. ಇಂದಂತ ನಿನ್ನ ಒಂಟಿಯಾದ ರಸ ತುಂಬಿ ಹೆಣ್ಣಿನ ವಾಸನೆಗೆ ಮನಸೋಟದ ರಸಿಕನ ಅಂದಾಗ ವಾಸನೆ ಬೀಸುವ ಹೆಣ್ಣ ಸುಖ ಸುರಿಬೇಕು. ನನ್ನ ಮನಸ್ಸು ಹುರಿದು ಹುರಿದು ಸೇರಿಕೊಂಡು ಬಂದೆ. ಅದು ತಪ್ಪ? ಇಲ್ಲ, ತಪ್ಪು ನಿಂದಲ್ಲ. ಕಂಡ ಕಂಡ ಹೆಣ್ಣಿನ ಮೇಲೆ ಹುಚ್ಚು ನಾಯಿ ಹಾಗೆ ಎರುತ್ತೀಯಲ್ಲ, ಅದು 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 ತಪ್ಪು ಅಂದೆ. ಲೇ, ನೀನ್ ಈ ರೀತಿ ಹುಚ್ಚಿನ ತರ ವರ್ತಿಸಿದ್ರೆ ನೋಡೋ ಜನ ಚಪ್ಪಲಿ ಹೋಗ್ತಾರೆ. ನೋಡುವ ಜನ ಹತ್ತು ಮಂದಿ ಚಪ್ಪಲಿ ತಗೊಂಡು ಹೊಡೆಯುವ ಕಾಲವಲ್ಲ ಇದು, ಕಲಿಯುಗ. ಈ ಕಲಿಯುಗದ ಕಂಡ ಕಾಣಾಗೆ ನಟಸುವನಲ್ಲ ಸತ್ತ ನಾಮತ್ಗಳ ಕಾಲ ಅಂದಾಗ ಯಾತ್ತಿನ ಮಾತುಗಳ ಎದುರು ತೆಗೆದುಕೊಂಡಿದ್ಯಾ ಹುಚ್ಚ ಹೆಣ್ಣೆ? ನನ್ನ ಮೈಯಲ್ಲಿ ಉರುತ್ತ ಪ್ರೇಮದ ವೃದ್ಧಾಪ್ಯ ಮತ್ತಷ್ಟು ಕಿಚ್ಚೆ ಆಗಬೇಡ. ಈ ನಿನ್ನ ಕೆಚ್ಚೆ ಉಪ್ಪ ತೆಗೆದ ಅವರ ಜೊತೆ ಕಾವಲಿಯಲ್ಲಿ ಆಡ್ಬೇಕಂದ್ರೆ ಈ ಪೃಥ್ವಿರಾಜನ ಹೆಬ್ಬೈಕೆ ಅದು ನಿನ್ನ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೋಡು ಪೃಥ್ವಿರಾಜ್, ಹೆಣ್ಣು ಅಂದರೆ ನಿನ್ನ ದೃಷ್ಟಿಯಲ್ಲಿ ಕೇವಲ ಭೋಗದ ವಸ್ತು ಅಂತ ಅನ್ಕೊಂಡಿದ್ದೆ. ಅದು ನಿನ್ನ ತಪ್ಪು ಕಲ್ಪನೆ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅನ್ನನ್ನ ಅರ್ಥ ಮಾಡ್ಕೋ. ಏನ್ ನೋಡ್ತಾ ಇದೀಯಾ? ಸರಿ ಸರಿ ಆಚೆ ಅಂದೆ. ದೂರ ಸರಿ ಆಚೆ. ಕಾಯಿನ ಚಿಕ್ಕಣ್ಣ ಭಂಡನಲ್ಲ ಈ ಪೃಥ್ವಿರಾಜ್. ಕೈಗೆ ಚಿಕ್ಕಣ್ಣ ಮನ ಬಂದಂತೆ ಗಟ್ಟಿ ಗಟ್ಟಿ ತಿನ್ನಬೇಕಂಬುದು ಈ ಆಟ. ಕಚ್ಚಿ ತಿನ್ನೋದು. ಕಚ್ಚಿ ತಿನ್ನೋಕೆ ನಾನೇ ಬೀದಿ ಮೇಲೆ ಬೀದಿರೋ ಮಾವಿನ ಹಣ್ಣಲ್ಲೂ ಸಂಪ್ರದಾಯಿಷ್ಟ ಮನೆತರ ಮಾನವಂತರ ಮನೆತನದ ಹೆಣ್ಣು ನನ್ನನ್ನ ಕಚ್ಚಿ ತಿನ್ನೋದಷ್ಟೇ ಅಲ್ಲ,
ಸಾಕು, ನಿಂದನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕ್ತಾರೆ ನನ್ನ ಮಾವಂದಿರು. ಹುಷಾರ್. ಭಾಗ್ಯವಂತರ ಮನೆತನ ಹೆಣ್ಣು. ಮಾನವಂತರ ಹೆಣ್ಣು ಮಾಡಬಾರ ಕೆಲಸ ಮಾಡುತ್ತಿರುವಾಗ ಈ ಕಲಿಯುಗದಲ್ಲಿ ನಿನ್ನದೇನಮ್ಮ ಮಂದಿಯಲ್ಲಿ ಮಮತೆಯ ತಂಗಿ ಅಂದು ಮನೆಯಾಗಿ ಕಜ್ಜೆ ಬೆಚ್ಚೆ ಬೆಳವಣಿಗೆ ಸುಗಾಡುವ ಕಂಡಂದಷ್ಟೇ ಈ ದಿನ ಮಾನವಂತರ ಮನೆತನದಲ್ಲಿ ಬಂಡದ ಹೆಣ್ಣಿಗೆ ಮರಳಾಗಿ ತನ್ನ ಸರ್ವಾಸ್ತಿನ ಪ್ರದುವಂಡ ಮಾರುವ ಬಂಡ ಕಂಡದಷ್ಟೇ ಈ ದಿನ ಮಾನವಂತರ ಮನೆತನ ಎಂದು ಸಾಕ ಬೇಕಾ ಈ ದಿನ ಮಾನವಂತರ ಮನೆತನದ ಇತಿಹಾಸ. ಮುಚ್ಚ ಬಾಯಿನ ಅಯೋಗ್ಯ, ನೀನೆಂತೂ ತಿಳುವಳಿಕೆ ಇಲ್ಲದಿರುವ ಅವಿವೇಕಿ. ನಿನ್ನ ಜೊತೆ ಮಾತನಾಡಿದ್ರೆ ನನ್ನ ಮೈಯು ಬಾಯಿ ಕೂಡ ಹೊಲಸಾಗುತ್ತೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ನೋಡು ನೋಡು ಪೃಥ್ವಿರಾಜ್, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೇನೆ. ನೀನ್ ಅನ್ಕೊಂಡಿರೋ ಹಾಗೆ ಹಣಕ್ಕಾಗಿ, ಅಂತಸ್ತಿಗಾಗಿ, ಸಿರಿ ಸಂಪತ್ತಿಗಾಗಿ ಗಂಡ ಕಾಮುಕರಿಗೆ ಸೆರಗು ಹಾಕುವ ಕಾಮುಕನ ಹೆಣ್ಣಲ್ಲ ನಾನು. ಗರತಿ ಹೆಣ್ಣ. ಶ್ರೀರಾಮನ ಗಂಡ ಮನೆಯಲ್ಲಿದ್ದರು. ಈ ಸಮಾಜದಲ್ಲಿ ನೀನು ಗೌರಿ ಆದ್ರೇನು, ಸೂರ್ಯ ಆದ್ರೇನು, ಅವರ ಮನೆಯಲ್ಲಿ ನಾನು ಆನಂದ ಪಡಿಬೇಕು ನನ್ನ ಕೊನೆಯ ಆಸೆ. ಮತ್ತೆ ನನ್ನ ಮುಟ್ಟಕ್ಕೆ ಬಂದು ಒಂದು ಹೆಜ್ಜೆಯನ್ನು ಮುಂದಿಟ್ಟು ನನ್ನ ಮುಟ್ಟಕ್ಕೆ ಪ್ರಯತ್ನ ಆ ದೇವರಿಗೆ ನನ್ನ ತುಂಡಾಗಿ ಕತ್ತರಿಸೋದಕ್ಕೆ ಯಾರನ್ನಾದ್ರೂ ಒಬ್ಬನ ಕಳಿಸ್ತಾನೆ ಆ ನನ್ನ ದೇವರು. ದೇವರು ಕಳಿಸುವ ಜಾಗದಲ್ಲ ದಾರ್ಲೆ ಇಂಥ ಗೊಟ್ಟ ಬೆದರಿಕೆ ಏನಲ್ಲ ಈ ಕಮಂಡಲ್ಲಿ ನಿಲ್ಲಿಸೋ ನಿನ್ನ ದುಶ್ಯಾಸದ ಕೆಲಸವನ್ನ. ಅಂದು ಮಹಾತ್ಮ ಗಾಂಧೀಜಿಯು ಒಂಟೆಯನ್ನು ಮತ್ತೆ ರಾತ್ರಿ ತಿರುಗಿ ಬಂದರೆ ಅಂದಿಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ಅಂತ ಹೇಳಿದ ಆ ಮಹಾತ್ಮ. ಇಂದು ನಿಮ್ಮಂತ ನಾಡಿನ ಮಾಡಿಟ್ಕೊಂಡು ಗಾಂಧಿ ಕಂಡ ನಾವು ಭಾರತದ ಕನಸನ್ನು ನೂರಾಗಿ ಮಾಡ್ತಿದ್ರಿ ನಿಮ್ಮಂತ ಕಂಡರು ಸೇರಿಕೊಂಡು. ಯಾರೋ ನೀನು, ನಿನ್ನ ಮಾತ್ರ ಹಿತದ ಹಿಂಬಲಿಸುವಲ್ಲಿ ಯಾರಿಲ್ಲ. ಅಂದ ಮೇಲೆ ಸುಮ್ಮನೆ ಹೊರಟು ಹೋಗು, ಇಲ್ಲ ಅಂದ್ರೆ ಈ ಪುತ್ರರಾಜ್ ನೆನೆ ಕೊಡುದು ತಾವು ನಡೆಯೋದು ಎರಡು ಒಂದೇ. ರಚ್ಚಿಗೆದ್ದ ನಿಮ್ಮಂತ ವಿಷ ಸರ್ಪಗಳನ್ನು ಹಚ್ಚಿ ಹಾಕಿ ಹಿಡಿದು ಹಲ್ಲು ಕಿತ್ತಿ ಕುಂಗಿನಾದದಿಂದ ಆಟವಾಡಿಸಬಲ್ಲ ಈ ಹಾವಾಡಿಗ ನಾನು. ಅಂದಾಗ ನ್ಯಾಯ, ನೀತಿ, ಧರ್ಮವನ್ನು ತುಳಿದು ಬಡವರ ಮೇಲೆ ಹತ್ತಾಸನ ಬೆರೆತಿರುವ ನಿಮ್ಮನ್ನು ನೆಟ್ಟಿನಿರುವ ಗಂಡುಗಳಿ ಭೂಪ ಹುಟ್ಟಿ ಬಂದಿದ್ದಾರೆ. ಈ ಕಲಿಯುಗದಲ್ಲಿ ಈ ಕಾರಣ, ಕಲಿಯುಗದ ಕಾರಣ ಅಂದು ಮಹಾಭಾರತದ ಗೌರವನ ಕೆಲಿಸಿಕೊಳ್ಳಲಾಗದ ಕಾರಣ ಇಂದು ಈ ಕಲಿಯುಗದಲ್ಲಿ ಈ ಪೃಥ್ವಿರಾಜ ಸ್ಟೇಟ್ಗೆ ಸಿಲುಕಲು ಸಿದ್ಧನಾಗಿ ಬಂದಿದ್ದೀಯ. ಸುಮ್ಮನೆ ಈ ಪೃಥ್ವಿರಾಜ ಹೊರತಕ್ಕೆ ಸಿಕ್ಕು ಸಾಯಬೇಡ, ಸುಮ್ಮನೆ ಹೊರಟು ಹೋಗೋದ್ರಿಂದ ಸೇಡಿನ ಕಿಡಿ. ಬೆಂಕಿ ಬೀರು ಗಾಳಿಯೇ ಬೀಸಿ ಭೂಮಿ ಆಕಾಶ ಕಾರ್ಗತ್ತಲ ಮೋಡ ಕವಿದು ಕೋಲ್ ಮಿಂಚಿನಂತೆ ಆರ್ಪಡಿಸಿ ಬಂದರೆ ಆತ ಬಿಡದೆ ನನ್ನ ಮನಸ್ಸಿನಲ್ಲಿ ಉಬ್ಬಸುವ ಸೇಡಿನ ಕಿಡಿಗೆ ಆವತಿ ಆಗಬೇಡ. ಇದನ್ನು ಹರಿಯದ ಮಂಗದಂತೆ ಹೊಂದಿದರೆ ಈ ಕ್ಷಣದಲ್ಲಿ ಬಿಡುವುದಿಲ್ಲ. ಈ ಕರಡಿನ ಕೈಯಲ್ಲಿ ಎಚ್ಚರ. ಆಡಮಗಳ
ಮಾತನಾಡಿ ಅಡಿ ಪಾಲಿಸಿ ತಗೊಂಡು ಮೂರ್ಖನಾಗಬೇಡ. ಇನ್ನು ನನ್ನ ಕಾಮಜಾಲಿಗೆ ಮತ್ತಷ್ಟು ಸೀಮೆಣ್ಣೆ ಸುರಿಬಿಟ್ಟಿಲ್ಲ. ಈ ವಿರೋಧ ಜಾಲನ ಸುರಿದುಕೊಂಡು ನನ್ನ ಬೀದಿನಾಯಿ ತಡೆಗೆ ಮಾಡೋದಾದ್ರೆ ಇವನ ಪ್ರಣಯದ ಪೃಥ್ವಿರಾಜನೇ ಅಲ್ಲ. ಬುಲ್ಬುಲ್ ಊರಿಗೆ ಬಂದು ನೀರಿಗೆ ಬರಲೇಬೇಕು. ಮುಂದಿನ ನಿನಗೆ ಮಾರಿ ಹಬ್ಬ ಲೇಖ ಬರುತ್ತೇನೆ. ಈ ಕೇರ್ಫುಲ್. ಹೋಗಲೇ ಹೋಗು. ಹೋಗಲೇ ಹೋಗು. ಮುಂದೆ ನೀವು ಮಾತ್ರ ಅನ್ಯಾಯ ಅಕ್ರಮಗಳಿಗೆ ಅಡ್ಡಗೋಡಾಗಿ ನಿಂತು ಕರ್ಮ ತುಂಬಿದ ಈ ಊರಲ್ಲಿ ಧರ್ಮ ತುಂಬುವ ಹಾಗೆ ಮಾಡದೆ ಹೋದರೆ ಇವನು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ನೋಡಿ, ದೇವರು ಹಾಗೆ ಸರಿಯಾದ ಸಮಯಕ್ಕೆ ಬಂದು ಆ ಕಾಮಕನಿಂದ ನನ್ನ ಮಾನ ಪ್ರಾಣ ಎರಡನ್ನೂ ಕಾಪಾಡು. ನಾನು ಯಾವತ್ತೂ ಚಿರರು. ಎದ್ದೇಳಮ್ಮ ಎದ್ದೇಳಮ್ಮ ಎದ್ದೇಳು. ಎಲ್ಲ ದೈವ ಸಂಕಲ್ಪ. ಹೌದಮ್ಮ, ಯಾರಮ್ಮ ಅವನು ನಿನ್ನ ಮೇಲೆ ಬಲಾತ್ಕಾರಕ್ಕೆ ಆಶಪಟ್ಟ? ಅವರೇ ನಮ್ಮೂರಿನ ಅಗರ್ಭ ಶ್ರೀಮಂತರು ಕೂಡ. ಆ ಜಯರಾಜನ ಸ್ನೇಹಿತ. ಅಷ್ಟೇ ಅಲ್ಲ, ಇಲ್ಲಿ ಆಗೋ ಹೋಗುಗಳನ್ನೆಲ್ಲ ನೋಡಿಕೊಳ್ಳೋರು ದುಷ್ಟ ಶಕ್ತಿಗಳು ಅಂದ್ರೆ ಅವರೇ. ಒಂಟಿಯಾದ ಹೆಣ್ಣು ಮಕ್ಕಳನ್ನ ಪ್ರೀತಿಸಿ ಪ್ರೇಮಿಸಿ ಅವರಿಗೆ ಹಣ ಅಂತಸ್ತಿನ ಆಸೆ ತೋರಿಸಿ ಅವರ ಶೀಲ ಜೊತೆಗೆ ಆಟ ಆಡಿ ಅವರ ಶೀಲನ ಹಾಳು ಮಾಡಿ ಆಮೇಲೆ ಅವರಿಗೆ ಅವರ ಸಾವಿಗೂ ಕಾರಣವಾಗ್ತಾರೆ. ಹಣ ಬಲ ಜನಬಲದಿಂದಾಗಿ ಅವರು ಹೀಗೆ ಒಳಗೋಗಿ ಹೊರಗೆ ಬರ್ತಾರೆ. ಏನೋ ಇವತ್ತು ದುರಾದೃಷ್ಟ ನಾನು ಸಿಕ್ಕಿ. ಅದರಿಂದಾಗಿ ನೀವು ಬಂದು ನನ್ನನ್ನ ಕಾಪಾಡಿದ್ರಿ. ಜಯರಾಜ್, ಪೃಥ್ವಿರಾಜ್ ಊರಿಗೆ ಕಾಲಿಟ್ಟ ಪ್ರಥಮ ಹೆಜ್ಜೆಯಲ್ಲಿ ನನ್ನ ವಿರೋಧಿಗಳು ನನ್ನ ಹಗರಕ್ಕೆ ಇಳಿತಿದ್ದೀರಿ. ಈ ಬಾಜಿಂದ ನಿಮ್ಮನ್ನು ಕಾಡಿನ ಮನಕ್ಕೆ ಒಪ್ಪಿಸ ಹೋದರೆ ನನ್ನ ಹೆಸರು ಸೇಡಿಗಾಗಿ ಸಿಡಿದಂತ ಕರುಣವೇ ಅಲ್ಲ. ಹಲೋ ಮಿಸ್ಟರ್, ಏನು ವಿಚಾರ ಮಾಡ್ತಾ ಇದ್ದೀರಾ? ನೋಡಮ್ಮ, ಹುಚ್ಚು ನಾಯಿಗಳೆಂದು ಹೆದರಿ ಓಡಿದರೆ ಅವುಗಳ ಪೌರುಷ ಹೆಚ್ಚಾಗುವುದು. ಎದುರುದನ್ನು ಬಿಟ್ಟು ಒಟ್ಟಾಗಿ ಸೇರ್ಕೊಂಡು ಬೆನ್ನಟ್ಟಿದರೆ ಓಡಿ ಹೋಗುತ್ತವಮ್ಮ, ಓಡಿ ಹೋಗುತ್ತವೆ. ಇದೇ ಈ ಕಲಿಯುಗದ ನೇಮವಮ್ಮ. ನೋಡಿ, ನೀವು ಹೇಳಿದ ಮಾತೆಲ್ಲ ಸತ್ಯನೇ ಇರ್ಬೋದು, ಆದ್ರೆ ನೀವು ಯಾರು ಅಂತ ಗೊತ್ತಿಲ್ಲ. ಆದ್ರೆ ನೀವು ಈ ಊರಿಗೆ ಹೊಸಬರ ಅಂತ ಕಾಣುತ್ತೆ. ಅಂತಾಗೆ ಈ ಊರಿಗೆ ನೀವು ಯಾಕೆ ಬಂದಿದ್ರಿ? ನಾನ್ಯಾರೆಂದು ನನಗೇ ಗೊತ್ತಿಲ್ಲ. ನಾನ್ಯಾರೆಂದು ತಿಳಿಯಬೇಕಾದರೆ ಹಾಲ ಸಮುದ್ರದಲ್ಲಿ ಕುಂತಿರುವ ಸತ್ಯವನ್ನು ಬಿಚ್ಚಿಟ್ಟು ಈ ಸಮಾಜಕ್ಕೆ ನಾನ್ಯಾರೆಂದು ತಿಳಿಯುವವರೆಗೂ ಸಮಾಧಾನವೇ ಇಲ್ಲ. ನೋಡಿ, ನೀವು ಹೇಳಿದ ಮಾತಂತೂ ನನಗೊಂದು ಅರ್ಥ ಆಗಲಿಲ್ಲ. ಅದೇನೇ ಇರಲಿ. ಸರಿ, ಹಾಗಾದ್ರೆ ನಾನು ಬರ್ತೀನಿ. ಹೋಗಿ ಬಾರಮ್ಮ, ಹೋಗಿ ಬಾ. ಜಯರಾಜ್, ಹತ್ತನರ್ಥಗಳ ಮಧ್ಯೆ ಎಷ್ಟು ಸಮಯವನ್ನು ಉಪಯೋಗಿಸಿಕೊಂಡು ಸಾರ್ಥಕ ವಿಚಾರವನ್ನು ಈ ಸಮಾಜಕ್ಕೆ ಸಾರಿಯವರೆಗೂ ಸಮಾಧಾನವೇ ಇಲ್ಲ. ಜಯರಾಜ್, ಬಡವರಿಂದ ಬಾಚಿದ ಹಣದ ಮಾಪಿನಲ್ಲಿ ತಪ್ಪಿ ನಿಂತಿರುವ ನಿಮ್ಮಿಬ್ಬರ ದುರಂತರವನ್ನು ಮುರಿಯಲು ಬೆನ್ನಟ್ಟಿದ ಭೇದಗಾರ ಈ ಕರುಣ.
ನನ್ನ ಪರದೇಶನಾಗಿ ಮಾಡಿ ಕಾನೂನಿನ ಕಣ್ಣಿಗೆ ಮಣ್ಣಚ್ಚಿ ಬರುತ್ತಿರುವುದಲ್ಲ ನಿಮ್ಮನ್ನ ಹಿಂಚಿಂಚಾಗಿ ತುಂಡರಿಸಿ ಮತ್ತು ನಾಯಿಗಳಿಗೆ ಹಂಚಲವಾದರೆ ನಾನು ಗಂಡಸಾಗಿ ಹುಟ್ಟಿದಕ್ಕೂ ಸಾರ್ಥಕವಿಲ್ಲ ಎಂದು ಹೇಳಿ ಸಮಾಜ. Pushpavati